ನಮಸ್ಕಾರ. ಕಾರ್ಯಕ್ರಮ BA, ವಿಷಯ ಐಚ್ಛಿಕ ಕನ್ನಡ, ಸೆಮಿಸ್ಟರ್ 6ನೇ ಸೆಮಿಸ್ಟರ್, ಅವಧಿ 24, ಬಹುಶಿಸ್ತೀಯ ಅಧ್ಯಯನ. ಇದರಲ್ಲಿ ಅಧ್ಯಾಯ 1 ಭಾಷಾಂತರ, ಪರಿಭಾಷೆ, ಡಾಕ್ಟರ್ ಪ್ರಧಾನ್ ಗುರುದತ್ತ ಅವ್ರದ್ದು. ಈ ಅವಧಿದು 24ನೇ ಅವಧಿ. ಈ ಒಂದು ಅವಧಿನಲ್ಲಿ ನಾವು ಭಾಷಾಂತರ, ಪದನಿಷ್ಪತ್ತಿ ಮತ್ತು ವ್ಯಾಖ್ಯಾನಗಳನ್ನು ತಿಳಿಯೋಣ. ಈ ಒಂದು ಬೋಧನಾ ಸಾಮಗ್ರಿಯನ್ನು ಸಿದ್ಧಪಡಿಸಿದಂಥವರು ಡಾಕ್ಟರ್ ಬಾಳಪ್ಪ AB, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿ, ಹಾಗೂ ಶ್ರೀಮತಿ ಸುಕನ್ಯಾ TL, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ. ಭಾಷಾಂತರ, ಪದನಿಷ್ಪತ್ತಿ, ವ್ಯಾಖ್ಯಾನಗಳು ಏನು? ಈ ಭಾಷಾಂತರ ಎರಡು ಸಂಸ್ಕೃತಿಗಳ ಮುಖಾಮುಖಿಯಾಗಿದೆ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಎರಡು ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವೆರಡು ಈ ಸಮಾಜಗಳನ್ನು ಮುಖಾಮುಖಿಯಾಗಿ ತೆಗೆದುಕೊಂಡು ಹೋಗ್ತವೆ. ಹಾಗಾಗಿ ಎರಡು ಭಾಷೆ, ಸಂಸ್ಕೃತಿಗಳು ಒಂದು ಸಮಾಜದ ಮುಖಾಮುಖಿಯಾಗಿ ಅವು ತಮ್ಮ ಅಂತಸತ್ವ ಹಾಗೂ ಗುಣದೋಷಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತವೆ. ಭಾಷೆ ಸಾಮಾಜಿಕ ಘಟಕ, ಸಮಾನ ಅಂಶಗಳು. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಅಂದರೆ, ಈ ಭಾಷೆ ಒಂದು ಪ್ರಮುಖ ಸಾಧನ ಆಗಿದೆ. ಒಂದು ಸಂಸ್ಕೃತಿಗೆ ಆಗಲಿ ಅಥವಾ ಭಾಷೆಗೆ ಆಗಲಿ, ಈ ಭಾಷೆ ಒಂದು ಸಂವಹನ ಕ್ರಿಯೆ ಏನಿದೆ, ಇದೊಂದು ಪ್ರಮುಖ ಸಾಧನವಾಗಿದೆ. ಹಾಗಾಗಿ ಈ ಭಾಷೆ ಅನ್ನೋದು ಒಂದು ಸಾಮಾಜಿಕ ಘಟಕವಾಗಿದೆ. ಸಾಮಾಜಿಕ ಘಟಕವಾಗಿದ್ದು ಮನುಷ್ಯನ ಭಾವನೆಗಳು ಆಯಾಯ ಸಂಸ್ಕೃತಿಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳ ಜೊತೆಯಲ್ಲಿ ಕಂಡುಬರುವಂಥ ಒಂದು ಘಟಕ ಆಗಿದೆ. ಸಾಮಾಜಿಕ ಘಟಕ ಆಗಿದ್ದು ಮನುಷ್ಯನ ಭಾವನೆಗಳಲ್ಲಿ ಆಯಾಯ ಸಂಸ್ಕೃತಿಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನು ಬರ್ತವೆ, ಅದರಲ್ಲಿ ಕಂಡು ಬರುವಂಥ ಒಂದು ಪ್ರಧಾನವಾಗಿ ಇರುವಂಥ ಸಮಾಜಗಳಲ್ಲೂ ಕೂಡ ಸಮಾನವಾಗಿ ಕಾಣುವಂಥ ಅಂಶವನ್ನು ಇಲ್ಲಿ ನಾವು ಕಾಣ್ತಾ ಬರ್ತೀವಿ. ಹಾಗಾಗಿ ಈ ಭಾಷೆ ಒಂದು ಸಾಮಾಜಿಕ ಘಟಕ ಆಗಿದೆ. ಹಾಗಾಗಿ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಕೂಡ ಸಮಾನ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಧುನಿಕತೆ, ಭಾಷಾಂತರ. ಈ ಆಧುನಿಕ ಯುಗದ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಷಾಂತರ ಅನ್ನೋದು ಪ್ರಮುಖವಾದಂಥ ಸ್ಥಾನ, ಕೇಂದ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಈ ಶೈಕ್ಷಣಿಕ ಯುಗದಲ್ಲಿ ಭಾಷಾಂತರಕ್ಕೆ ಪ್ರಮುಖವಾದಂಥ ಸ್ಥಾನ ಇದೆ. ಅದು ಕೇಂದ್ರ ಸ್ಥಾನವಾಗಿ ಕೆಲಸವನ್ನು ಮಾಡ್ತಾ ಇದೆ. ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲದೆ ಸಾಹಿತ್ಯೇತರ ಕ್ಷೇತ್ರದಲ್ಲಿ ಇರುವಂಥದ್ದು. ಈ ಭಾಷಾಂತರ ಪ್ರಕ್ರಿಯೆ ಏನಿದೆ, ಕೇವಲ ಬರೀ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಮೀಸಲಾಗಿಲ್ಲ. ಇದು ಕೇವಲ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಮೀಸಲಾಗಿರದೆ ಇನ್ನಿತರ ಕ್ಷೇತ್ರಗಳು, ಸಾಹಿತ್ಯೇತರ ಕ್ಷೇತ್ರಗಳಲ್ಲೂ ಕೂಡ ಇದು ತನ್ನ ಪ್ರೌಢಿಮೆಯನ್ನು, ತನ್ನ ಮಹತ್ವವನ್ನು, ತನ್ನ ಕಾರ್ಯವಿಧಾನವನ್ನು ವ್ಯಕ್ತಪಡಿಸ್ತಾ ಹೋಗಿದೆ. ಹಾಗಾಗಿ ತನ್ನ ವೈವಿಧ್ಯಮಯವಾಗಿರುವಂಥ, ಅಪರಿಮಿತವಾಗಿರುವಂಥ ಬೆಳವಣಿಗೆಯನ್ನು ಈ ಒಂದು ಭಾಷಾಂತರ ಮಾಡ್ತಾ ಬಂದಿದೆ. ಶುದ್ಧ ಸಾಹಿತ್ಯದ ಪುನಃಸೃಷ್ಟಿ ಭಾಷಾಂತರ. ಭಾಷಾಂತರ ಅಂತಂದರೆ ಒಂದು ಶುದ್ಧ ಸಾಹಿತ್ಯದ ಪುನಃಸೃಷ್ಟಿಯಾಗುವಂಥದ್ದು. ಹೊಸ ಸಾಹಿತ್ಯ, ಶುದ್ಧವಾಗಿರುವಂಥ ಸಾಹಿತ್ಯದ ಪುನಃಸೃಷ್ಟಿಯಾಗುವಂಥದ್ದು, ಹೊಸದಾಗಿ ಅದು ಪುನಃಸೃಷ್ಟಿಯನ್ನು ಪಡ್ಕೊಳ್ಳುವಂಥದ್ದು. ಇದು ಸಾಮಾನ್ಯವಾದಂಥ ಒಂದು ಅರ್ಥ ಪರಂಪರೆ ಆಗಿದೆ. ಇದು ಅಂದು ಒಂದು ಹವ್ಯಾಸವಾಗಿ ಬೆಳೀತಾ ಬಂತು. ಭಾಷಾಂತರ ಮಾಡೋದೊಂದು ಹವ್ಯಾಸವಾಗಿತ್ತು, ಅಥವಾ ಕಾಲ ತುಂಬಿಸುವಂಥ ವಿಧಾನ ಆಗಿತ್ತು, ಸಾಧನ ಆಗಿತ್ತು ಅನ್ನೋ ಅರ್ಥನೂ ಕೂಡ ನಾವು ಹೇಳ್ತೀವಿ. ಆದರೆ ಈ ಭಾಷಾಂತರವು ಭಾಷೆಯ ಅಂತರ ಏರ್ಪಟ್ಟಿರುತ್ತದೆ ಅನ್ನೋದನ್ನು, ಆ ಅಂತರವನ್ನು ಏರ್ಪಡಿಸುವಂಥ ಪ್ರಕ್ರಿಯೆ ಜೊತೆಗೆ ಒಂದು ಫಲವನ್ನು ಕೊಡುವಂಥ ಕ್ರಿಯೆ ಅಂತ ಕೂಡ ನಾವು ಕರಿತಾ ಬರ್ತೀವಿ. ಶುದ್ಧ ಸಾಹಿತ್ಯದ ಪುನಃಸೃಷ್ಟಿಯಾಗಿದೆ ನಮ್ಮ ಈ ಭಾಷಾಂತರ. ಹವ್ಯಾಸ, ಕಲಾ ತುಂಬಿಸುವ ವಿಧಾನ. ಇದು ಒಂದು ಹವ್ಯಾಸವಾಗಿ ಹೊಸ ಕಾವ್ಯವನ್ನು ರಚನೆ ಮಾಡೋದು, ಹೊಸ ಸಾಹಿತ್ಯನ ರಚನೆ ಮಾಡೋದ್ರ ಜೊತೆಗೆ ಈ ಭಾಷಾಂತರ ಅನ್ನೋದು ಒಂದು ಹವ್ಯಾಸವಾಗಿ, ಕಾಲ ತುಂಬಿಸುವಂಥ ಸಾಧನವಾಗಿ ಬೆಳೆದುಕೊಂಡು ಬಂದಿದೆ. ಅಂತರವನ್ನು ಏರ್ಪಡಿಸುವಂಥ ಪ್ರಕ್ರಿಯೆ. ಈ ಭಾಷಾಂತರವು ಭಾಷೆಯ ಅಂತರವನ್ನು ಏರ್ಪಡಿಸ್ತಾ ಹೋಗುತ್ತೆ. ಒಂದು ಅಂತರ ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಂತರವನ್ನು ಏರ್ಪಡಿಸುವಂಥ ಪ್ರಕ್ರಿಯೆ ಆಗಿದೆ ಅನ್ನೋದನ್ನು ಇಲ್ಲಿ ಪ್ರಕ್ರಿಯೆ ಆಗಿದ್ರೂ ಕೂಡ ಒಂದು ಫಲವನ್ನು ಕೊಡ್ತಾ ಬರುತ್ತೆ. ಭಾಷಾಂತರಕ್ಕೆ ಇಲ್ಲಿ ಅನುವಾದ ಅಂದರೆ ಅನುಸರಿಸಿ ಹೇಳೋದು ಅನ್ನೋ ಒಂದು ಪದನೂ ಕೂಡ ಬಳಕೆಯಲ್ಲಿದೆ. ಭಾಷಾಂತರಕ್ಕೆ ಪರ್ಯಾಯವಾಗಿ, ಅದಕ್ಕೆ ಸಮೀಪವಾಗಿ ಬಳಸುವಂಥ ಪದ ಅಂದರೆ ಈ ಅನುವಾದ ಅನ್ನೋ ಶಬ್ದ. ಏನಪ್ಪ ಇದ್ರ ಅರ್ಥ ಅಂತಂದರೆ ಅನುಸರಿಸಿ ಹೇಳುವಂಥದ್ದು,
ಅಂದರೆ ಅದು ಏನಿದೆ ಯಥಾವತ್ತಾಗಿ ಅದನ್ನು ಅನುವಾದ ಮಾಡುವಂಥದ್ದನ್ನೇ ನಾವು ಅನುಸರಿಸಿ ಹೇಳೋದು ಅಂತ ಕರಿತೀವಿ. ಇನ್ನು ಇದಕ್ಕೆ ಇರೋಂಥ ರೂಪಾಂತರ ಪದಗಳು ಇನ್ನು ಯಾವ್ಯಾವು ನಾವು ಬಳಕೆ ಮಾಡ್ತೀವಿ ಅಂತ ನೋಡೋದಾದರೆ ಭಾಷಾಂತರ, ಲಿಪ್ಯಂತರ, ರೂಪಾಂತರ, ಅನುವಾದ, ಕೆಲವೊಮ್ಮೆ ಏಕರೂಪ ಬಳಕೆ ಅದನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಭಾಷಾಂತರಕ್ಕೆ ಪರ್ಯಾಯವಾಗಿ ನಾವು ಬಳಸುವಂಥ ಶಬ್ದ ಅನುವಾದ ಅನ್ನೋ ಶಬ್ದನೇ ಆಗಿದ್ರೂ ಕೂಡ ಈ ಭಾಷಾಂತರ, ರೂಪಾಂತರ, ಅತ್ಯಂತರ, ಅನುವಾದ ಹಾಗಾಗಿ ಇವನ್ನು ಕೂಡ ಬಳಕೆ ಮಾಡಿದ್ರೂ ಕೂಡ ಕೆಲವೊಮ್ಮೆ ಒಂದೇ ಅರ್ಥದಲ್ಲಿ ಬಳಕೆ ಇದ್ದದ್ದು ಉಂಟು. ಈಗ ಇವೆಲ್ಲ ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆ ಆಗ್ತದೆ, ಅದರದ್ದೇ ಆದಂಥ ಅರ್ಥ ಸ್ವರೂಪನ ಪಡ್ಕೊಂಡು ಈಗ ಇವೆಲ್ಲ ಈ ಪದಗಳೆಲ್ಲ ಬೇರೆ ಅರ್ಥದಲ್ಲಿ ಬಳಕೆನ ಪಡ್ಕೊಂಡಿದ್ದಾವೆ. ತರ್ಜುಮೆ ಎಂಬ ಪಾರಸಿ ಪದ ಬಳಕೆಯಲ್ಲಿದೆ. ಈ ಭಾಷಾಂತರಕ್ಕೆ ಪರ್ಯಾಯವಾಗಿ ತರ್ಜುಮೆ ಟ್ರಾನ್ಸ್ಲೇಟ್ ಮಾಡೋದು ಅಂದರೆ ಅನುವಾದ ಮಾಡುವಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಈ ತರ್ಜುಮೆ ಅನ್ನೋ ಒಂದು ಈ ಪಾರಸಿ ಪದನು ಕೂಡ ನಾವು ಬಳಸ್ತಾ ಬರ್ತೀವಿ. ಕಾವ್ಯ ಮೀಮಾಂಸೆಯ ಚರ್ಚಾ ರೂಪದಿಂದ ನಿಷ್ಪತ್ತಿ. ನಾವು ಸಂಸ್ಕೃತದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥ ಈ ಪರಿಪುಷ್ಪವಾದಂಥ ದೇಶ ಭಾಷೆಗಳಲ್ಲಿ ಅನುವಾದ ಕಾರ್ಯ ಅನ್ನೋದು ಸತತವಾಗಿ ನಡೀತಾ ಬಂತು. ಹಾಗಾಗಿ ಈ ಕಾವ್ಯ ಮೀಮಾಂಸೆಯಲ್ಲಿ ಚರ್ಚಾ ರೂಪವನ್ನು ಪಡ್ಕೊಂಡು ವಿಮರ್ಶೆ ರೂಪನ ಪಡ್ಕೊಂಡು ಈ ಕಾವ್ಯ ಮೀಮಾಂಸೆಯ ಚರ್ಚಾ ರೂಪದಿಂದ ಇದೊಂದು ಪದ ನಿಷ್ಪತ್ತಿಯನ್ನು ಪಡ್ಕೊಂತು. ಈ ಪದ ಕಥೆಯ ಮೈಗಡಲಿಯದೆ ಅನ್ನೋ ಒಂದು ಆದರ್ಶವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿತು. ಟ್ರಾನ್ಸ್ಲೇಷನ್ ಲ್ಯಾಟಿನ್ನ ಟ್ರಾನ್ಸ್ಲೇಷಿಯೋ ಪದದಿಂದ ಬಂದಿದೆ. ಕನ್ನಡ ಭಾಷಾಂತರವು ಇಂಗ್ಲಿಶಿನ ಟ್ರಾನ್ಸ್ಲೇಷನ್, ವರ್ಷನ್, ರೆಂಡರಿಂಗ್ ಹೀಗೆ ಮೊದಲಾದ ಶಬ್ದಗಳನ್ನು ನಾವು ಬಳಸ್ತಾ ಬರ್ತೀವಿ. ಈ ಶಬ್ದಗಳು ಸಾಮಾನ್ಯವಾಗಿ ಭಾಷಾಂತರ ಅನ್ನೋದಕ್ಕೆ ಸೂಚನೆಯನ್ನು ಕೊಡ್ತವೆ, ಅಂದರೆ ಅರ್ಥವನ್ನು ಕೊಡ್ತವೆ. ಹಾಗಾಗಿ ಬೈಬಲ್ನಲ್ಲಿ ಈ ಭಾಷಾಂತರವನ್ನು ವರ್ಷನ್ ಅಂತ ಕೂಡ ಕರೀತಾರೆ. ಹಾಗೆ ಈ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಪದಕ್ಕೆ ಏನು ಅರ್ಥ ಇದೆ ಅಂತ ನಾವು ನೋಡೋದಾದರೆ ಈ ಒಂದು ಪದ ಲ್ಯಾಟಿನ್ನ ಟ್ರಾನ್ಸ್ಲೇಷಿಯೋ ಪದದಿಂದ ಬಂದಿದೆ. ಈ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಪದಕ್ಕೆ ಚಪ್ಪಲಿ ರಿಪೇರಿ ಮಾಡೋದು, ಹರಿದೋಗಿರೋಂಥ ಚಪ್ಪಲಿನ ನಾವು ಹೊಲಿದು ನಾವು ಮತ್ತೆ ಉಪಯೋಗಿಸ್ತೀವಲ್ಲ, ಹಾಗೆ ಚಪ್ಪಲಿನ ರಿಪೇರಿ ಮಾಡುವಂಥದ್ದು ಅನ್ನೋ ಒಂದು ಅರ್ಥನ ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ಹಿಡ್ಕೊಂಡು ಅಂದರೆ ಚಪ್ಪಲಿ ರಿಪೇರಿ ಮಾಡೋದು ಅನ್ನೋದ್ರಿಂದ ಹಿಡ್ಕೊಂಡು ಸಜೀವ ಸ್ವರ್ಗಾರೋಹಣ, ಸಜೀವ ಆಗಿರೋಂಥದ್ದನ್ನ ಮತ್ತೆ ಅದನ್ನ ಸ್ವರ್ಗಸ್ಥವಾಗಿ ಮಾಡುವಂಥದ್ದು, ಸಜೀವ ಸ್ವರ್ಗಾರೋಹಣ ಅನ್ನುವಂಥ ನಾನಾ ಅರ್ಥಗಳಲ್ಲಿ ಇದು ದಾರಿಯನ್ನು ಮಾಡಿಕೊಟ್ಟಿದೆ. ಈ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಪದ ಲ್ಯಾಟಿನ್ ಭಾಷೆಯ ಟ್ರಾನ್ಸ್ಲೇಷಿಯೋ ಅನ್ನೋ ಪದದಿಂದ ಬಂದಿದೆ ಅಂತ ಈಗಾಗಲೇ ನಾವು ತಿಳಿದುಕೊಂಡ್ವಿ. ಇದರ ಅರ್ಥ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರುವಂಥದ್ದು ಅಂತ ಕೂಡ ಇಲ್ಲಿ ನಾವು ಹೇಳ್ತೀವಿ. ಗ್ರೀಕ್ ಭಾಷೆಯಲ್ಲಿ ಮೆಟಾಫ್ರೇಸಿಸ್ ಮತ್ತು ಪ್ಯಾರಾಫ್ರೇಸಿಸ್ ಪದಗಳಿಂದಲೂ ಕೂಡ ಈ ಭಾಷಾಂತರ ಪದ ನಿಷ್ಪತ್ತಿಯನ್ನು ಪಡ್ಕೊಂಡಿದೆ. ಈ ಗ್ರೀಕ್ ಭಾಷೆಯಲ್ಲಿ ಮೆಟಾಫ್ರೇಸಿಸ್ ಅನ್ನೋ ಒಂದು ಪದ ಬಳಕೆಯಲ್ಲಿದ್ದು ಇದರ ಅರ್ಥ ಏನಪ್ಪ ಅಂದರೆ ಆಚೆ ಮಾತಾಡುವಂಥದ್ದು. ಮೆಟಾಫ್ರೇಸಿಸ್ ಅಂದರೆ ಆಚೆ ಮಾತಾಡುವಂಥದ್ದು. ಪ್ಯಾರಾಫ್ರೇಸಿಸ್ ಅಪ್ಪ ಅಂತಂದರೆ ಬೇರೆ ಪದಗಳಲ್ಲಿ ಮಾತಾಡುವಂಥದ್ದು. ಗ್ರೀಕ್ ಭಾಷೆಯ ಈ ಮೆಟಾಫ್ರೇಸಿಸ್ ಮತ್ತು ಪ್ಯಾರಾಫ್ರೇಸಿಸ್ ಪದಗಳಿಂದನೂ ಕೂಡ ಭಾಷಾಂತರ ಅನ್ನೋದು ಪದ ನಿಷ್ಪತ್ತಿಯನ್ನು ಪಡ್ಕೊಂಡಿದೆ. ಇದರ ಅರ್ಥ ಏನಪ್ಪ ಅಂದರೆ ಮೆಟಾಫ್ರೇಸಿಸ್ ಅಂದರೆ ಆಚೆ ಮಾತಾಡುವಂಥದ್ದು ಮತ್ತು ಪ್ಯಾರಾಫ್ರೇಸಿಸ್ ಅಂದರೆ ಬೇರೆ ಪದಗಳಲ್ಲಿ ಮಾತಾಡುವಂಥದ್ದು ಅನ್ನೋ ಅರ್ಥನೂ ಕೂಡ ನಾವು ನೋಡ್ತಾ ಬರ್ತೀವಿ. ಇನ್ನು ಅಳವಡಿಕೆ ಮತ್ತು ಛಾಯಾನುವಾದ. ಏನು ಅಳವಡಿಕೆ ಮತ್ತು ಛಾಯಾನುವಾದ? ಭಾಷಾಂತರಕ್ಕೆ ಪದಶಃ ನಾವು ಅನುಕರಣೆ ಅಂದರೆ ಅನುಸರಿಸ್ಕೊಂಡು ಹೋಗುವಂಥದ್ದು, ಅಳವಡಿಕೆ ಮಾಡುವಂಥದ್ದು, ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದು, ಅನ್ವಯಿಸ್ಕೊಳ್ಳುವಂಥದ್ದು. ಹಾಗೆ ಛಾಯಾನುವಾದ, ಅಂದರೆ ನಕಲನ್ನು ಮಾಡುವಂಥದ್ದು, ರೂಪಾಂತರ ಮಾಡುವಂಥದ್ದು. ಹೀಗೆಲ್ಲ ಈ ಪ್ರತಿಕೃತಿ ಮತ್ತು ಅನುಸೃಷ್ಟಿ, ಹೊಸದಾಗಿ ಸೃಷ್ಟಿ ಮಾಡುವಂಥದ್ದು ಇತ್ಯಾದಿ ಪದಗಳಿಂದನೂ ಕೂಡ ಈ ಭಾಷಾಂತರ ಅನ್ನೋದು ಪದ ನಿಷ್ಪತ್ತಿಯನ್ನು ಪಡ್ಕೊಂಡಿದೆ. ಇನ್ನು ಈ ಭಾಷಾಂತರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿದ್ವಾಂಸರು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಡಾಕ್ಟರ್ ಜಾನ್ಸನ್, ಎ.ಎಲ್. ಸ್ಮಿತ್ ಅವರ ವ್ಯಾಖ್ಯಾನಗಳನ್ನು ನಾವು ನೋಡೋಣ. ಡಾಕ್ಟರ್ ಜಾನ್ಸನ್ ಅವರವರ ಪ್ರಕಾರ ಅರ್ಥವನ್ನು ಕಾಯ್ದುಕೊಂಡು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೊಂಡೊಯ್ಯುವುದೇ ಭಾಷಾಂತರ ಅಂತಾರೆ. ಡಾಕ್ಟರ್ ಜಾನ್ಸನ್ ರವರು ಅರ್ಥವನ್ನು ಕಾಯ್ದುಕೊಂಡು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೊಂಡೊಯ್ಯುವುದೇ ಭಾಷಾಂತರ ಎಂದು ಕರೀತಾರೆ.
ಈತ ಈ ಜಾನ್ಸನ್ ಏನಿದ್ದಾರೆ ಇವರು ಇಂಗ್ಲಿಷ್ ಭಾಷೆಯ ಮೊದಲ ನಿಘಂಟನ್ನ ರಚನೆ ಮಾಡಿದಂಥವ್ರು, ಪಾಶ್ಚಿಮಾತ್ಯ ವಿದ್ವಾಂಸ. ಭಾಷಾಂತರ ಪ್ರಕ್ರಿಯೆಯಲ್ಲಿ ಪ್ರಾಧಾನ್ಯ ಇರುವಂಥದ್ದು ಅರ್ಥಕ್ಕೆ ಮಾತ್ರ ಅಂತ ಈ ಜಾನ್ಸನ್ ಅವರು ಹೇಳ್ತಾರೆ. ಈ ಅರ್ಥವನ್ನ ಎಷ್ಟು ಮಟ್ಟಿಗೆ ಅವರು ಕಾಯ್ಕೊಂಡಿದ್ದಾರೆ ಅಂದರೆ, ಅದನ್ನು ಕಾಯ್ದುಕೊಂಡಿದ್ದಾರೆ ಅಂದರೆ ಮೇಲೆ ಭಾಷಾಂತರ ಅನ್ನೋದು ಪರಿಣಾಮಕಾರಿ ಅನ್ನೋದನ್ನ ಗುರುತಿಸ್ತಾ ಬರುತ್ತೆ. ನಾವು ಅರ್ಥವನ್ನು ಯಥಾವತ್ತಾಗಿ ಉಳಿಸ್ಕೊಂಡು ಹೋದಾಗ ಈ ಭಾಷಾಂತರ ಅನ್ನೋದು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಈ ಜಾನ್ಸನ್ ಅವರ ಅಭಿಪ್ರಾಯವಾಗಿದೆ. ಇನ್ನು ಎಲ್ ಸ್ಮಿತ್ ಅವರ ವ್ಯಾಖ್ಯಾನವನ್ನು ನಾವು ನೋಡೋದಾದರೆ, ಭಾಷಾಂತರ ಅಂದರೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅರ್ಥವನ್ನು ಕಾಯ್ದುಕೊಳ್ಳೋದು, ಎಲ್ಲ ಸಂದರ್ಭಗಳಲ್ಲಿಯೂ ಬಹುಮಟ್ಟಿಗೆ ಮೂಲದ ಪ್ರಭಾವ ಒಂದಲ್ಲ ಒಂದು ಪ್ರಮಾಣದಲ್ಲಿ ನಷ್ಟವಾಗುತ್ತಾ ಹೋಗುತ್ತೆ ಅನ್ನೋದೇ ಈ ಕಾರಣ ಎಂದಿದ್ದಾರೆ. ವ್ಯಕ್ತಿಯ ಸಾಮರ್ಥ್ಯ ಆಧರಿಸಿ ಭಾಷಾಂತರವು ಆದರ್ಶ ಭಾಷಾಂತರಕಾರನನ್ನ ನಿರ್ಮಾಣ ಮಾಡಬಲ್ಲದು. ಎಲ್ ಸ್ಮಿತ್ ಅವರು ಏನು ಹೇಳ್ತಾರೆ, ಭಾಷಾಂತರ ಅಂದರೆ ನಾವು ಸಂಪೂರ್ಣವಾಗಿ ನಾವು ಅದನ್ನು ಕಾಯ್ಕೊಳ್ಳೋದಕ್ಕಾಗದೇ ಇದ್ರೂ ಕೂಡ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅರ್ಥವನ್ನು ಕಾಯ್ದುಕೊಳ್ಳುವಂಥದ್ದು. ಅದರ ಅರ್ಥ ಏನಿದೆ ಅದು ಎಲ್ಲೂ ಕೂಡ ವ್ಯರ್ಥ ಆಗಬಾರ್ದು, ನಿರರ್ಥಕ ಆಗಬಾರ್ದು. ಅದರ ತನ್ನ ಸ್ವಂತಿಕೆ ಏನಿದೆ ಹಾಗೆ ಉಳಿಸ್ಕೋಬೇಕು. ಹಾಗಾಗಿ ಈ ಭಾಷಾಂತರ ಅನ್ನೋದು ಇಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅರ್ಥವನ್ನು ಕಾಯ್ದುಕೊಳ್ಬೇಕು ಅನ್ನೋದನ್ನು ಈ ಎಲ್ ಸ್ಮಿತ್ ಅವರು ಹೇಳ್ತಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೂಲದ ಪ್ರಭಾವ ಅಂದರೆ ಆ ಭಾಷಾಂತರ ಮೂಲ ಕೃತಿ ಏನಿದೆ ಅದರ ಪ್ರಭಾವ ಒಂದಲ್ಲ ಒಂದು ಪ್ರಮಾಣದಲ್ಲಿ ನಷ್ಟ ಆಗ್ತಾ ಹೋಗುತ್ತೆ. ಸ್ವಲ್ಪ ಅಂದರೆ ಹೊಸ ಪದ ಸಿಗದೆ ಇರ್ಬೋದು, ಇನ್ನೊಂದು ಪದ ನಾವು ಬಳಕೆ ಮಾಡ್ಬೋದು, ಅಂದರೆ ಸ್ವಲ್ಪ ನಷ್ಟ ಆಗ್ತಾ ಹೋಗ್ಬೋದು. ಇದಕ್ಕೆ ಅದನ್ನ ಕಾರಣ ಅಂತ ನಾವು ಅಂದ್ಕೊಳ್ಳೋಕೆ ಹೋಗಬಾರ್ದು ಎಂಬುದೊಂದೇ ಅದಕ್ಕೆ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವ್ಯಕ್ತಿಯ ಸಾಮರ್ಥ್ಯವನ್ನು ಆಧರಿಸಿ ಭಾಷಾಂತರವು ಆದರ್ಶ ಭಾಷಾಂತರವನ್ನು ನಿರ್ಮಾಣ ಮಾಡೋದು. ಆ ವ್ಯಕ್ತಿ ಅದಕ್ಕೆ ತಕ್ಕನಾಗಿರೋಂಥ ಪದ, ಅರ್ಥನ ಕೊಡುವಂಥ ಪದವನ್ನು ಹುಡುಕಿ ಅವನು ಭಾಷಾಂತರ ಮಾಡಿದ್ರೆ ಆ ಭಾಷಾಂತರ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಆಧರಿಸಿ ಅದು ಒಂದು ಆದರ್ಶ ಭಾಷಾಂತರವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಎಲ್ ಸ್ಮಿತ್ ಅವರು ಹೇಳ್ತಾರೆ. ಇನ್ನು ಪೋಸ್ಟ್ ಗೇಟ್, ಟೈಟ್ಲರ್, ವಿಲಮೋವಿಚ್ ವ್ಯಾಖ್ಯಾನಗಳನ್ನು ನಾವು ನೋಡೋದಾದರೆ, ಪೋಸ್ಟ್ ಗೇಟ್ ಅವರ ಪ್ರಕಾರ ಭಾಷಾಂತರ ಅಂದರೆ ಏನಪ್ಪ, ಈ ಭಾಷಾಂತರ ಅಂತಂದರೆ ಭಾಷೆಗಳ ನಡುವಣ ಸಾಮ್ಯ, ವೈಷಮ್ಯದಿಂದಾಗಿ ಸಂವಾದಿ ಶಬ್ದಗಳನ್ನು ಆಯ್ಕೆ ಮಾಡುವಲ್ಲಿ ಇರುವ ಎಡರು ತೊಡರುಗಳನ್ನು ಭಾಷೆನ ಬಳಸಿಕೊಳ್ಳುವ ಭಾಷಾಂತರಕಾರನ ಜಾಣ್ಮೆಯನ್ನು ಸೂಚಿಸಿ ಇವು ಆದರ್ಶ ರೂಪದಲ್ಲಿ ಮುಪ್ಪರಿಗೊಂಡಾಗಲೇ ಸಮರ್ಪಕವಾದ ಭಾಷಾಂತರ ಸಾಧ್ಯ ಅಂತಾರೆ. ಪೋಸ್ಟ್ ಗೇಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಭಾಷಾಂತರ ಅಂತಂದರೆ ಎರಡು ಭಾಷೆಗಳ ನಡುವಣ ಸಾಮ್ಯ ಇರಬೇಕು, ಹೊಂದಾಣಿಕೆ ಇರಬೇಕು. ಅಂದರೆ ಹೊಂದಾಣಿಕೆ ಇದ್ದಾಗ ಮಾತ್ರ, ವೈಷಮ್ಯದಿಂದಾಗಿ ಅಂದರೆ ಹೊಂದಾಣಿಕೆ ಮತ್ತು ವೈರುಧ್ಯಗಳಿಂದಾಗಿ ಸಂವಾದಿ ಶಬ್ದಗಳನ್ನು, ಅದಕ್ಕೆ ತಕ್ಕನಾಗಿರೋಂಥ ಶಬ್ದಗಳನ್ನ ಆಯ್ಕೆ ಮಾಡೋದಲ್ಲಿ ಕೆಲವೊಂದ್ಸರಿ ಎಡಬಹುದು, ಅಂದರೆ ಎರಡು ತೊಡಗಳು ಸರಿಯಾದಂಥ ಶಬ್ದಗಳು ಸಿಗದೇ ಇರಬಹುದು. ಅಂಥ ಒಂದು ಸಂದರ್ಭದಲ್ಲಿ ಈ ಭಾಷಾಂತರಕಾರ ಏನಿದ್ದಾನೆ, ಯಾರು ಭಾಷಾಂತರನ ಮಾಡ್ತಾ ಇರ್ತಾನೆ ಅವನು ತನ್ನ ಜಾಣ್ಮೆಯನ್ನು ಮೆರಿಬೇಕಾಗುತ್ತೆ. ಸಾಧ್ಯವಾದಷ್ಟು ಅದಕ್ಕೆ ಸರಿ ಹೊಂದುವಂಥ ಪದವನ್ನು ಹುಡುಕಬೇಕಾಗುತ್ತೆ. ಈ ಆದರ್ಶ ರೂಪದಲ್ಲಿ ಮುಪ್ಪರಿಗೊಂಡಂಥ ಸಮರ್ಪಕವಾದಂಥ ಭಾಷಾಂತರ ಸಾಧ್ಯ ಅಂತಾನೆ. ಅಂದರೆ ಅದಕ್ಕೆ ಸೂಟಬಲ್ ಆಗಿರೋಂಥದ್ದು, ಸಂವಾದಿ ಆಗಿರೋಂಥದ್ದು, ಅರ್ಥ ಸೂಚಿಸುವಂಥ ಪದವನ್ನು ಹುಡುಕಿ ಅವನು ಭಾಷಾಂತರ ಮಾಡಿದಾಗ ಮಾತ್ರ ಆ ಸಮರ್ಪಕವಾದಂಥ ಭಾಷಾಂತರ ಸಾಧ್ಯ ಅಂತೇಳ್ಬಿಟ್ಟು ಈ ಪೋಸ್ಟ್ ಗೇಟ್ ಅಂತ ಪಾಶ್ಚಿಮಾತ್ಯ ವಿದ್ವಾಂಸ ಹೇಳ್ತಾರೆ. ಟೈಟ್ಲರ್ ಅವರ ಪ್ರಕಾರ ಮೂಲದ ಉತ್ಕೃಷ್ಟತೆಯಲ್ಲಿ ಬೇರೊಂದು ಭಾಷೆಯಲ್ಲಿ ಪೂರ್ಣವಾಗಿ ಮೈದೆಳೆದಿದ್ದಲ್ಲಿ ಅರ್ಥಗ್ರಹಣ ಮೂಲದಷ್ಟೇ ಸುಲಭವಾಗಿದ್ದು, ಅನುಭವದ ಸಂವೇದನೆ ಮೂಲದಷ್ಟೇ ತೀವ್ರವಾಗಿದ್ದಲ್ಲಿ ಅದು ಭಾಷಾಂತರ ಎನಿಸಿಕೊಳ್ಳುತ್ತದೆ ಅಂದಿದ್ದಾರೆ. ಈ ಟೈಟ್ಲರ್ ಅನ್ನೋರ ಪ್ರಕಾರ ಮೂಲದ ಉತ್ಕೃಷ್ಟತೆಯಲ್ಲಿ ಬೇರೊಂದು ಭಾಷೆಯಲ್ಲಿ, ಅಂದರೆ ಮೂಲದಲ್ಲಿರುವಂಥ ಕೃತಿ ಅದರ ಒಂದು ಅತ್ಯುನ್ನತವಾದ ಉತ್ಕೃಷ್ಟತೆಯನ್ನು ಹೊಂದಿದೆ. ಆ ಕೃತಿಯಲ್ಲಿ ಬೇರೊಂದು ಭಾಷೆಯಲ್ಲಿ ಪೂರ್ಣವಾಗಿ ಮೈದೆಳೆದಿದ್ದಲ್ಲಿ, ಬೇರೆ ಒಂದು ಭಾಷೆಯಲ್ಲಿ ಅದು ಸಂಪೂರ್ಣವಾಗಿ ಅದು ತನ್ನ ಏನು ಅರ್ಥವಂತಿಕೆ ಇದೆ, ಜೀವಂತಿಕೆ ಇದೆ ಅದನ್ನು ಹೊರಹಾಕಿದ್ರೆ ಅರ್ಥಗ್ರಹಣದ ಮೂಲದಷ್ಟೇ ಸುಲಭವಾಗಿದ್ದೆ, ಅಂದರೆ ಮೂಲದಲ್ಲಿ ಏನಿದೆಯೋ ಅದರ ಅರ್ಥವನ್ನೇ ಅದು ಕೊಡ್ತಾ ಇದ್ರೆ, ಅನುಭವ ಸಂವೇದನೆ ಮೂಲದಷ್ಟೇ ತೀವ್ರವಾಗಿದ್ದಲ್ಲಿ ಅದು ಭಾಷಾಂತರ ಎನಿಸಿಕೊಳ್ಳುತ್ತದೆ ಎಂದಿದ್ದಾರೆ. ಈಗ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ಬೋದು. ಈಗ ಯಾವುದೋ ಒಂದು ಸಿನಿಮಾ, ಫಾರ್ ಎಕ್ಸಾಂಪಲ್ ಬಾಹುಬಲಿ, ಅದು ತೆಲುಗುನಲ್ಲಿ ಇದ್ದಿದ್ದನ್ನು ಕನ್ನಡ, ಹಿಂದಿ, ತೆಲುಗು, ತಮಿಳು ಸಾಕಷ್ಟು ಭಾಷೆಗಳಿಗೆ ಭಾಷಾಂತರ ಮಾಡಿದ್ರು.
ಆದರೆ ಮೂಲದಲ್ಲಿ ಇರೋಂಥ ಅರ್ಥವನ್ನೇ ಅದು ಕೊಡ್ತಾ ಬಂತು. ಹಾಗಾಗಿ ಮೂಲ ಕೃತಿ ಏನಿತ್ತು ಅದು ನಾವು ಭಾಷಾಂತರ ಮಾಡಿದಾಗಲೂ ಕೂಡ ಅದರಷ್ಟೇ ಸಂವೇದನೆಯನ್ನು ಕೊಡಬೇಕು, ಅಂಥದೇ ಸಂತೃಪ್ತಿಯನ್ನು ಕೊಡ್ತಾ ಬರಬೇಕು. ಹಾಗಾದಾಗ ಮಾತ್ರ ಇದು ಭಾಷಾಂತರ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಟೈಟ್ಲರ್ ಅವರು ಹೇಳ್ತಾರೆ. ವಿಲಮ ವಿಡ್ಜ್ ಅವರ ವ್ಯಾಖ್ಯಾನಗಳನ್ನ ನಾವು ಏನು ಅಂತ ನೋಡೋಣ. ಈ ಭಾಷಾಂತರ ಅನ್ನೋದು ಪರಕಾಯ ಪ್ರವೇಶ ಅಂತಿದ್ದಾರೆ. ವಿಲಮ ವಿಡ್ಜ್ ಪಾಶ್ಚಿಮಾತ್ಯ ವಿದ್ವಾಂಸ ಏನು ಹೇಳ್ತಾರೆ ಅಂದರೆ, ಈ ಭಾಷೆಯನ್ನು ಕುರಿತು, ಭಾಷಾಂತರದ ಕುರಿತು, ಇದೊಂದು ಪರಕಾಯ ಪ್ರವೇಶ ಮಾಡ್ದಂಗೆ. ಬೇರೆ ಒಂದು ಭಾಷೆಯಲ್ಲಿರೋದನ್ನ ನಮ್ಮ ಭಾಷೆಗೆ ನಾವು ತಂದುಕೊಳ್ಬೇಕು, ಯಥಾವತ್ತಾಗಿ ಇಳಿಸ್ಬೇಕು ಅಂದಾಗ ನಾವು ಅದರಲ್ಲಿ ತಲ್ಲೀನರಾಗಿ ಆ ಭಾಷೆಯಲ್ಲಿ ಏನು ಅರ್ಥ ಇದೆ ಅದನ್ನು ನಾವು ತಿಳ್ಕೊಂಡು ನಂತರ ನಮ್ಮ ಭಾಷೆಗೆ ಅದನ್ನು ನಾವು ತರಬೇಕಾಗುತ್ತೆ. ಹಾಗಾಗಿ ಇದೊಂದು ಪರಕಾಯ ಪ್ರವೇಶ ಇದ್ದಂತೆ ಅಂತ ಹೇಳ್ಬಿಟ್ಟು ವಿಲಮ ವಿಡ್ಜ್ ಅನ್ನೋರು ವ್ಯಾಖ್ಯಾನಿಸ್ತಾರೆ. ಈ ಭಾಷಾಂತರ ಪರಕಾಯ ಪ್ರವೇಶ ಇದ್ದಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂಲ ಲೇಖಕನ ಮಾತು ನಾವು ಏನು ಹೇಳ್ತೀವಿ ಅಂದರೆ, ಅವನ ಕೃತಿಯ ಮತ್ತು ಭಾಷಾಂತರಕಾರನ ನಡುವೆ ಏರ್ಪಡಬೇಕಾಗಿರೋಂಥ ತಾದಾತ್ಮ್ಯವನ್ನು ಸೂತ್ರೀಕರಿಸ್ತದೆ. ಅಂದರೆ ಅವನ ಅಂತರಾತ್ಮದಲ್ಲಿರುವಂಥ ಆ ಅಂತಸತ್ವವನ್ನು ಸೂತ್ರೀಕರಿಸುತ್ತೆ. ಈ ಭಾಷಾಂತರಕಾರ ತನ್ನ ಪ್ರತಿಭೆ ಮತ್ತು ಸರ್ವಸ್ವವನ್ನು ಮೂಲ ಲೇಖಕನ ಪ್ರತಿಭೆಗೆ ಅಧೀನಗೊಳಿಸಿ, ಅವನಿಗಿಂತ ಇನ್ನೂ ಹೆಚ್ಚಿನ ಪ್ರತಿಭೆ ಇರ್ಬೋದು, ಅದನ್ನೆಲ್ಲ ಬದಿಗಿಟ್ಟು ಆ ಮೂಲ ಲೇಖಕ ಏನಿದ್ದಾನೆ ಅವನ ಪ್ರತಿಭೆಗೆ ಅಧೀನಗೊಳಿಸಿ ಅಂತರವನ್ನು ಕಡಿಮೆ ಮಾಡಿಕೊಂಡು, ಅಂದರೆ ಆ ಮೂಲ ಕೃತಿಗೂ ಇವನು ಭಾಷಾಂತರ ಮಾಡೋ ಕೃತಿಗೂ ಯಾವ ಅಂತರವೂ ಇರಬಾರ್ದು, ಇದ್ರೂ ಕೂಡ ಅದು ಅತ್ಯಂತ ಸ್ವಲ್ಪ ಕಡಿಮೆ ಅಂತರ ಇರಬೇಕು. ಅಂತರವನ್ನು ಕಡಿಮೆ ಮಾಡಿಕೊಂಡು ಪರಕಾಯ ಪ್ರವೇಶ ಮಾಡಿದ್ರೆ ಈ ಆದರ್ಶ ಭಾಷಾಂತರ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಅದು ಅಸಾಧ್ಯವಾದಂಥ ಕ್ರಿಯೆ ಆಗುತ್ತೆ. ಹಾಗಾಗಿ ಪರಕಾಯ ಪ್ರವೇಶ ಮಾಡಿಕೊಂಡು ಸಾಧ್ಯವಾದಷ್ಟು ಅಂತರವನ್ನು ಕಡಿಮೆ ಮಾಡಿಕೊಂಡು ಲೇಖಕನ ಮೂಲ ಪ್ರತಿಭೆ ಏನಿದೆ ಅದಕ್ಕೆ ಅಧೀನಗೊಳಿಸಿ ಭಾಷಾಂತರಕಾರ ಪರಕಾಯ ಪ್ರವೇಶನ ಮಾಡಿ ಭಾಷಾಂತರನ ಮಾಡಿದ್ದೆ ಆದರೆ ಅದು ಆದರ್ಶ ಭಾಷಾಂತರ ಆಗುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಮುಂದುವರೆದ ಭಾಗ ಅಧ್ಯಾಯ 1 ಭಾಷಾಂತರ ಪರಿಭಾಷೆ, ಡಾಕ್ಟರ್ ಪ್ರಧಾನ್ ಗುರುದತ್ತ ಅವ್ರದ್ದು, ಅವಧಿ 25. ಭಾಷಾಂತರ ಒಂದು ಕಲೆಯೇ? ನೋಡಿ ಪ್ರಶ್ನೆ ಇದು. ಭಾಷಾಂತರ ಒಂದು ಕಲೆನಾ ಅಥವಾ ಬೇರೆ ಇನ್ನೇನೋ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಏನೋ ಅದನ್ನು ನೋಡೋಣ. ಒಂದು ಭಾಷೆಯ ಓದುಗ ಮತ್ತೊಂದು ಭಾಷೆಯ ಓದಿಗೆ ಅಣಿಯುವಂಥದ್ದು. ಇಲ್ಲಿ ಒಬ್ಬ ಒಂದು ಭಾಷೆಗೆ ಅವನು ಸೀಮಿತ ಆಗಿದೆ. ಒಂದು ಭಾಷೆಯ ಭಾಷಾಂತರಕಾರ ಏನಿದ್ದಾನೆ, ಒಬ್ಬ ಓದುಗ ಏನಿದ್ದಾನೆ, ಅವನು ಬಹುದೊಡ್ಡ ಆಸೆ ಅಂದರೆ ಒಂದು ಕೃತಿಯನ್ನು ಇನ್ನೊಂದು ಭಾಷೆಗೆ ಅನುವಾದ ಮಾಡುವಂಥದ್ದು. ಹಾಗಾಗಿ ಒಂದು ಭಾಷೆಯ ಓದುಗ ಮತ್ತೊಂದು ಭಾಷೆಯ ಓದಿಗೆ ಅಣಿಯುವಂಥದ್ದು. ಒಂದು ಕೃತಿಯನ್ನು ಒಂದು ಭಾಷೆಯಲ್ಲಿದೆ, ಅದು ಮತ್ತೊಂದು ಭಾಷೆಗೆ ಅನುವಾದ ಮಾಡಿದಾಗ ಅಲ್ಲಿ ಓದುಗನನ್ನು ಇನ್ನೊಂದು ಭಾಷೆ ಓದುಗನನ್ನಾಗಿ ಮಾರ್ಪಡಿಸ್ತಾ ಹೋಗುತ್ತೆ. ಮತ್ತು ಮೂಲ ಭಾಷೆಯ ಓದುಗನಿಗೆ ಪರಿಚಿತ ಪಠ್ಯದ ಅಪರಿಚಿತವಾದ ಅನೇಕ ಮಗ್ಗಲುಗಳನ್ನ ಅದು ತೋರಿಸ್ತಾ ಬರುತ್ತೆ. ಒಂದು ಭಾಷೆಯಲ್ಲಿ ಮಾತ್ರ ಸೀಮಿತ ಆಗಿದೆ, ಅವನು ಬೇರೆ ಒಂದು ಭಾಷೆಯನ್ನು ಕಲಿತಾಗ ಮಾತ್ರ ಮತ್ತೊಂದು ಭಾಷೆಯನ್ನು ಓದಿಗೆ ಅದು ನಮ್ಮನ್ನು ತಯಾರಿಯನ್ನು ಮಾಡುತ್ತೆ, ಅಣಿಗೊಳಿಸುತ್ತೆ. ಅಲ್ಲಿ ಏನೋ ಒಂದು ಅಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ಅಂಶ ಇದೆ, ನಾವು ಅದನ್ನು ಓದಿದ್ರೆ ತುಂಬ ಚೆನ್ನಾಗಿ ನಾವು ಜ್ಞಾನವನ್ನು ಪಡ್ಕೋಬೋದು ಅಂತ ನಮಗೆ ಮನದಟ್ಟಾದಾಗ ಅಥವಾ ಬೇರೆಯವರಿಂದ ಕೇಳಿ ತಿಳ್ಕೊಂಡಾಗ ನಾವು ಆ ಭಾಷೆನ ಕಲಿತು ಆ ಭಾಷೆಯಲ್ಲಿರೋಂಥ ಅಂತಸತ್ವವನ್ನು ತಿಳಿಯೋದಕ್ಕೆ ನಾವು ಮತ್ತೊಂದು ಭಾಷೆಯನ್ನು ಓದಿಗೆ ನಾವು ಆ ಒಂದು ಕೃತಿಯ ಓದಿಗೆ ನಾವು ಅಣಿಯಾಗ್ತೀವಿ. ಪರಿಚಿತ ಪಠ್ಯದ ಅಪರಿಚಿತ ಆಯಾಮಗಳು. ನೋಡಿ, ಒಬ್ಬ ಓದುಗ ಇಲ್ಲಿ ಇನ್ನೊಂದು ಭಾಷೆಗೆ ಓದಿ ಅರ್ಥವನ್ನು ತಿಳ್ಕೋಬೇಕು, ಜ್ಞಾನವನ್ನು ತಿಳ್ಕೋಬೇಕು ಅಂತ ಸಿದ್ಧನಾದಾಗ ಮೂಲ ಭಾಷೆಯ ಓದುಗನಿಗೆ ಪರಿಚಿತ ಪಠ್ಯದ ಅಪರಿಚಿತವಾದಂಥ ಅನೇಕ ಮಗ್ಗಲುಗಳನ್ನು ತೋರಿಸುವಂಥದ್ದು ಆಗಿರುತ್ತೆ. ಅವನಿಗೆ ಗೊತ್ತಿರುತ್ತೆ, ಆದರೆ ಅದು ಇನ್ನೊಂದು ಆಯಾಮಗಳಲ್ಲಿ ತಗೊಂಡೋಗುತ್ತೆ. ಪರಿಚಿತವಾಗಿರುವಂಥ ಪಠ್ಯವನ್ನು ಅಪರಿಚಿತ ಆಯಾಮಗಳು, ಬೇರೆ ಒಂದು ಮಗ್ಗಲುಗಳಲ್ಲಿ ಅವನು ತನ್ನ ಓದುಗನನ್ನು, ತನ್ನ ಹವ್ಯಾಸವನ್ನು, ತನ್ನ ಆಸಕ್ತಿನ ತೋರಿಸ್ಕೋಬೇಕಾಗುತ್ತೆ. ಭಾಷಾಂತರ ಮಹತ್ವಾಕಾಂಕ್ಷೆಯ ಒಂದು ಕಲೆ. ಭಾಷಾಂತರ ಅನ್ನೋದು ಅದು ಅಷ್ಟು ಈಸಿ ಆದಂಥದ್ದಲ್ಲ, ಅದು ಮಹತ್ವಾಕಾಂಕ್ಷೆ ಹೊಂದಿರುವಂಥ ಕಲೆ. ಸಾಧ್ಯವಾದಷ್ಟು ನಾವು ಎಷ್ಟು ಸಾಧ್ಯನೋ ಅಷ್ಟು ಜನಗಳಿಗೆ ನಾವು ತಲುಪೋ ರೀತಿಯಲ್ಲಿ ಭಾಷಾಂತರ ಮಾಡೋದಿದೆಯಲ್ಲ, ಅದೊಂದು ಮಹತ್ವವಾಗಿರುವಂಥ ಕಲೆ, ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂಥ ಕಲೆ. ಮೂಲಕ್ಕೆ ಪ್ರತಿಸ್ಪರ್ಧಿಯಾಗಿರದೆ ಅದು ಹೆಚ್ಚು ಮಹತ್ವಾಕಾಂಕ್ಷೆಯಾದ ಒಂದು ಕಲೆಯಾಗಿದೆ. ಆದರೆ ಮೂಲಕೃತಿ ಏನಿದೆ ಅದಕ್ಕೆ ಸ್ಪರ್ಧೆನ ಒಡ್ಡಬಾರ್ದು.
ಅದನ್ನು ಯಥಾವತ್ತಾಗಿ ಹೊಂದಿರಬೇಕು. ಈ ಕೃತಿನೂ ಕೂಡ ಮಹತ್ವಾಕಾಂಕ್ಷೆಯನ್ನು ಹೆಚ್ಚು ಓದುಗರನ್ನ ಪಡಿಬೇಕು. ಹಾಗಾಗಿ ಇದೊಂದು ಮಹತ್ವಾಕಾಂಕ್ಷೆಯಾಗಿರುವಂಥ ಕಲೆಯಾಗಿದೆ. ಸೃಜನಾತ್ಮಕ ಅನುಸೃಷ್ಟಿ ಇದೊಂದು ಒಪ್ಪಂದದ ಕುಶಲ ಕಲೆ ಆಗಿದೆ. ಹಾಗಾಗಿ ಒಂದು ಒಪ್ಪಂದದ ಮೂಲಕ ಅಂದರೆ ಆ ಭಾಷೆಯಲ್ಲಿರುವಂಥ ಭಾಷಾಂತರಕಾರ ಒಪ್ಪಂದದ ಮೂಲಕ ಅದನ್ನು ತರ್ಜುಮೆನ ಮಾಡ್ತಾನೆ, ಭಾಷಾಂತರ ಮಾಡ್ತಾನೆ, ಅನುವಾದ ಮಾಡ್ತಾನೆ. ಹಾಗಾಗಿ ಒಂದು ಸೃಜನಾತ್ಮಕವಾಗಿರುವಂಥದ್ದು. ನಮ್ಮ ಭಾಷೆಯಲ್ಲಿರುವಂಥ ಪದಗಳನ್ನ ಬಳಸ್ಕೊಂಡು, ವ್ಯಾಖ್ಯಾನಗಳನ್ನ ಬಳಸ್ಕೊಂಡು ಸೃಷ್ಟಿಯನ್ನು ಮಾಡೋಂಥದ್ದಿದೆಯಲ್ಲ, ಅದೊಂದು ಪುನಃಸೃಷ್ಟಿಯಾಗಿದೆ. ಕುಶಲ ಕಲೆಯಿಂದ ಕೊಂಡಿರುವಂಥ ಪುನಃಸೃಷ್ಟಿಯಾಗಿದೆ. ಹಾಗಾದರೆ ಅನುಸೃಷ್ಟಿ ಅಂತಲೂ ಕೂಡ ಕರಿತೀವಿ. ಸಾಹಿತಿ ಸೃಷ್ಟಿ, ಭಾಷಾಂತರಕಾರ ಅನುಸೃಷ್ಟಿ. ಅದು ಸದಾ ಅಪೂರ್ಣ ಅನಿಸಿದ್ರೂ ಕೂಡ ಅದೊಂದು ಸೃಜನಾತ್ಮಕವಾದಂಥ ಅನುಸೃಷ್ಟಿಯಾಗಿದೆ. ಭಾಷಾಂತರ ಏನಿದ್ದಾನೆ ಅವನೇನು ಹೊಸದನ್ನು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅಲ್ಲೇನಿದೆ ಅದನ್ನೇ ಯಥಾವತ್ತಾಗಿ ಇಳಿಸ್ಬೇಕು. ಹೊಸ ಹೊಸ ಪದಗಳನ್ನ ಅವನು ಹುಡುಕ್ಬೇಕು. ಅದಕ್ಕೆ ಅರ್ಥವನ್ನು ಕೊಡುವಂಥದ್ದು, ವ್ಯಾಖ್ಯಾನವನ್ನು ಕೊಡುವಂಥ ರೀತಿಯಲ್ಲಿ ಹೊಸ ಅರ್ಥಗಳನ್ನ, ಪದಗಳನ್ನ ಹುಡುಕಿ ಅಲ್ಲಿ ಸೃಷ್ಟಿನ ಮಾಡಬೇಕು. ಅವನು ಹೊಸ ಸೃಷ್ಟಿ ಏನಿಲ್ಲ, ಅಲ್ಲಿರೋ ಪದಕ್ಕೆ ಇನ್ನು ಮತ್ತೆ ಸಂವಾದಿ ಪದನ ಬಳಸ್ತಾ ಹೋಗ್ತಾನೆ, ವ್ಯಾಖ್ಯಾನಗಳನ್ನ ಬಳಸ್ತಾ ಹೋಗ್ತಾನೆ. ಹಾಗಾಗಿ ಅದು ಒಂದು ಸದಾ ಅಪೂರ್ಣ ಅನಿಸಿದ್ರೂ ಕೂಡ ಅದೊಂದು ಸೃಜನಾತ್ಮಕವಾಗಿರೋಂಥ ಪುನಃಸೃಷ್ಟಿನೇ ಆಗಿದೆ, ಅನುಸೃಷ್ಟಿನೇ ಆಗಿದೆ ಅಂತ ಹೇಳ್ತಾರೆ ಭಾಷಾಂತರಕಾರ. ಸಾಹಿತಿ ಸೃಷ್ಟಿ, ಭಾಷಾಂತರಕಾರ ಅನುಸೃಷ್ಟಿ. ಈ ಭಾಷಾಂತರ ಅನ್ನೋದಕ್ಕೆ, ಕಲೆ ಎಂಬುದಕ್ಕೆ ವೆಬ್ಸ್ಟರ್ ಅನ್ನೋ ಡಿಕ್ಷನರಿನಲ್ಲಿ ಈ ಮಾಲ್ಕಮ್ ಕೌಲೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ, ಟ್ರಾನ್ಸ್ಲೇಷನ್ ಈಸ್ ಆನ್ ಆರ್ಟ್ that involves the recreation of a work in another language for readers with a different background. ಈ ಟ್ರಾನ್ಸ್ಲೇಷನ್ ಅನ್ನೋದು ಈಸ್ ಆನ್ ಆರ್ಟ್, ಇದೊಂದು ಕಲೆ. ಇದು ಏನೇನು ಒಳಗೊಂಡಿದೆ? ದಟ್ ಇನ್ವಾಲ್ವ್ಸ್, ಅದು ಒಳಗೊಂಡಿದೆ ರಿಕ್ರಿಯೇಷನ್, ಹೊಸ ಸೃಷ್ಟಿಯನ್ನು ರೀಕ್ರಿಯೇಟ್ ಮಾಡೋವಂಥದ್ದು, ಮರುಸೃಷ್ಟಿಯನ್ನು ಮಾಡೋವಂಥದ್ದು. ವರ್ಕ್ ಇನ್ ಎ ಅನದರ್ ಲ್ಯಾಂಗ್ವೇಜ್, ಮರುಸೃಷ್ಟಿಯನ್ನು, ಹೊಸ ಸೃಷ್ಟಿಯನ್ನು ಎಲ್ಲಿ ಮಾಡುತ್ತೆ? ಅನದರ್ ಲ್ಯಾಂಗ್ವೇಜ್, ಬೇರೆ ಒಂದು ಭಾಷೆಯಲ್ಲಿ ಮಾಡ್ತಾ ಹೋಗುತ್ತೆ. ಯಾರಿಗೋಸ್ಕರ? ಫಾರ್ ರೀಡರ್ಸ್. ಅದನ್ನು ಯಾರಿಗೋಸ್ಕರ ಮಾಡ್ತಾನೆ? ಆ ಭಾಷೆಯ ಓದುಗರಿಗೋಸ್ಕರ ಮಾಡೋದು. ವಿತ್ ಎ ಡಿಫರೆಂಟ್ ಬ್ಯಾಕ್ಗ್ರೌಂಡ್. ಆದರೆ ಅವನಿಗೆ ಆ ಭಾಷೆಯ, ಆ ಸಂಸ್ಕೃತಿಯ ಪರಿಚಯ ಇರಲ್ಲ. ಅವನು ಬೆಳೆದು ಬಂದಿರೋಂಥ ಪರಿಸರನೇ ಬೇರೆ, ಅವನ ವಾತಾವರಣ ಬೇರೆ. ಹಾಗಾಗಿ ಡಿಫ್ರೆಂಟ್ ಅಂದರೆ ವಿವಿಧ ರೀತಿಯಂಥ ಅವನು ಹಿನ್ನೆಲೆಯನ್ನು ಹೊಂದಿದ್ರೂ ಕೂಡ ಆ ಒಂದು ಕಲೆಯನ್ನು ಬಳಸ್ಕೊಂಡು, ಕುಶಲತೆಯನ್ನು ಬಳಸ್ಕೊಂಡು ಆ ಓದುಗನಿಗೆ, ತನ್ನದೇ ಆದಂಥ ಭಾಷೆಯ ಓದುಗನಿಗೆ ಹೊಸ ಸೃಷ್ಟಿಯನ್ನು, ಮರುಸೃಷ್ಟಿಯನ್ನು ನಿರ್ಮಾಣ ಮಾಡ್ತಾನಲ್ಲ ಈ ಸಾಹಿತಿ. ಹಾಗಾಗಿ ಈ ವ್ಯಾಖ್ಯಾನವನ್ನು, ಭಾಷಾಂತರ ಒಂದು ಕಲೆ, ಅದಕ್ಕೆ ಉನ್ನತವಾದಂಥ ಆಯಾಮಗಳನ್ನು ಕೊಟ್ಟು, ಹೊಸ ರೂಪಾಂತರವನ್ನು ಕೊಟ್ಟು ಅದನ್ನು ಸೃಷ್ಟಿಯನ್ನು ಮಾಡ್ತಾನೆ ಯಾರು? ಸಾಹಿತಿ, ಈ ಭಾಷಾಂತರಕಾರ ಅನ್ನೋದು. ಹಾಗಾಗಿ ಇದು ಕೂಡ ಒಂದು ಮಹತ್ವಪೂರ್ಣವಾದಂಥ ಕಾರ್ಯ ಅನ್ನೋದನ್ನು, ಅದು ಒಂದು ಅಂಶ, ಲಕ್ಷ್ಯ, ಉದ್ದೇಶವನ್ನು, ಕ್ರಿಯಾಯೋಜನೆಗಳನ್ನ ಕೂಡ ಅಭಿವ್ಯಕ್ತಿಸ್ತಾ ಹೋಗುತ್ತೆ. ಈ ಸಾಹಿತ್ಯ ಕಾರ್ಯವನ್ನು ಸೃಷ್ಟಿ ಕಾರ್ಯ ಅಂತ ಕೂಡ ಕರೆದ್ರೆ ತಪ್ಪಾಗಲ್ಲ. ಭಾಷಾಂತರಕಾರನ ಕಾರ್ಯವನ್ನು ಪುನಃಸೃಷ್ಟಿ ಅಂತ ಕರೆಯೋದೇ ಖಚಿತ ಅಂತ ಹೇಳ್ತಾರೆ. ಅಂದರೆ ಅವನು ಹೊಸ ಸೃಷ್ಟಿಯನ್ನು ಮಾಡಲ್ಲ, ಹಾಗಾಗಿ ಪುನಃ ಮರುಸೃಷ್ಟಿಯನ್ನು ಮಾಡುವಂಥದ್ದು. ಹಾಗಾಗಿ ಈ ಭಾಷಾಂತರ ಕೆಲಸ ಏನಿದೆ, ಕಾರ್ಯ ಏನಿದೆ, ಅದನ್ನು ಪುನಃಸೃಷ್ಟಿ ಅನ್ನೋದೇ ಕರೆಯೋದು ಸೂಕ್ತ ಅಂತ ಹೇಳ್ತಾರೆ. ಈ ಪುನಃಸೃಷ್ಟಿ ಕಾರ್ಯದಲ್ಲಿ ತೊಡಗುವಂಥ ವ್ಯಕ್ತಿ ಏನು ಮಾಡ್ತಾನೆ? ಪವಾಡವೊಂದನ್ನು ಎಸಗ್ತಾನೆ, ಪವಾಡವನ್ನು ಎಸಗುವಂಥದ್ದು. ಈ ಸಾಹಿತಿ, ಭಾಷಾಂತರಕಾರ ಏನಿದ್ದಾನೆ, ಹೊಸ ಸೃಷ್ಟಿಯನ್ನು, ಮರುಸೃಷ್ಟಿಯನ್ನು, ಪುನಃಸೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪವಾಡವನ್ನೇ ಮಾಡ್ತಾನೆ. ಅಂದರೆ ತರ್ಜುಮೆ ಮಾಡಿದ್ರೂ ಕೂಡ ತನ್ನ ಮೂಲ ಕೃತಿ ಏನಿದೆ, ಮೂಲ ಸಂಗತಿ ಏನಿದೆ, ಅದಕ್ಕೆ ಎಲ್ಲೂ ಕೂಡ ಲೋಪ ಬರದೇ ರೀತಿಯಲ್ಲಿ ಪವಾಡವನ್ನು ಮಾಡಿ ಮೂಲ ಸೃಷ್ಟಿಗೆ ಎಲ್ಲೂ ಕೂಡ ತೊಂದರೆ ಆಗದಂತೆ ಅದನ್ನು ನೋಡ್ಕೊಳ್ತಾನಲ್ಲ, ಅದೊಂದು ಪವಾಡವಾದಂಥ ಕೆಲಸನೇ ಆಗಿದೆ. ಮನರಂಜನೆಯ ಕಾಯಕ ಬೇರೆ ಭಾಷೆ ಮೂಲಕ. ಭಾಷೆ ಅನ್ನೋದು ಮನರಂಜನೆಯ ಕಾಯಕವಾಗಿದೆ. ಭಾಷಾಂತರವು ಒಂದು ನಿಜ ಅರ್ಥದಲ್ಲಿ ಕಲೆ ಆಗಿದ್ರೂ ಕೂಡ ಮನರಂಜನೆಯ ಕಾಯಕವೂ ಕೂಡ ಆಗಿದೆ. ಅದೊಂದು ಕಲೆ, ನಿಜ ಅರ್ಥದಲ್ಲಿ ಅದೊಂದು ಕಲೆ, ಒಂದು ಕುಶಲ ಕಲೆ. ಎಲ್ರಿಗೂ ಬರೋದಿಲ್ಲ ಅದು, ಕೆಲವ್ರಿಗೆ ಮಾತ್ರ ಅದು ಅನ್ವಯಿಸುವಂಥದ್ದು, ಕೆಲವರು ಮಾತ್ರ ಭಾಷಾಂತರ ಮಾಡ್ತಾರೆ. ಹಾಗಾಗಿ ಇದೊಂದು ಮನರಂಜನೆಯ ಕಾಯಕ ಕೂಡ ಆಗಿದೆ. ಮನರಂದ್ರೆ ಬೇರೆ ಭಾಷೆಯಲ್ಲೂ ನಾವು ಓದಿರ್ತೀವಿ, ಅದನ್ನು ಓದಿ ನಾವು ಅದನ್ನು ನಮ್ಮ ಅಂತಕ್ಕೆ ಇಳಿಸ್ಕೊಂಡು, ನಮ್ಮ ಮನಸ್ಸಿಗೆ ಅದನ್ನು ಆಳವಾಗಿ ತೆಗೆದುಕೊಂಡಿರೋ ವಿಚಾರ. ಇನ್ನೊಂದು ಭಾಷೆಯಲ್ಲಿ 2 ಭಾಷೆ ಬರ್ತಿದ್ದೇನೆ ಅಂದರೆ ಒಬ್ಬ ವ್ಯಕ್ತಿಗೆ ಈ ಭಾಷೆನಲ್ಲಿ ಯಾಕೆ ಬರೀಬಾರ್ದು, ಈ ಜನಗಳಿಗೆ ಈ ವಿಚಾರ ಯಾಕೆ ಮುಟ್ಟಿಸಬಾರ್ದು,
ಅಂತ ಈ ಬೇರೆ ಭಾಷೆ ಮೂಲಕ ಅಲ್ಲಿರುವಂಥ ಮನರಂಜನೆ ಆಗಿರ್ಬೋದು, ಅಥವಾ ಜ್ಞಾನಶಿಸ್ತು ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಇನ್ಯಾವುದೇ ವಿಚಾರ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಅದನ್ನೆಲ್ಲ ಮನರಂಜನೆ ಕೊಡೋದ್ರೂ ಕೂಡ ಬೇರೆ ಭಾಷೆ ಮೂಲಕ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಅದು ಬೇರೊಂದು ಭಾಷೆಯಿಂದ ಬದ್ಧವಾಗಿರುತ್ತದೆ. ಅಂದರೆ ಬೇರೆ ಭಾಷೆಯಿಂದ ಇಲ್ಲಿಗೆ ಬಂದರೂ ತರ್ಜುಮೆ ಆದರೂ ಕೂಡ ಅದು ಮೂಲ ಸೃಷ್ಟಿ ಬೇರೆ ಭಾಷೆಯಿಂದ ಬಂದದ್ದೇ ಆಗಿರುತ್ತೆ. ವಿವಿಧ ವಿಷಯಗಳ ಸಂತುಷ್ಟಿ. ವಿವಿಧ ವಲಯಗಳಿಂದ ಬಂದವರನ್ನ ಸಂತುಷ್ಟಿಗೊಳಿಸೋದು ಅದೊಂದು ಕಲೆಯಾಗಿದೆ. ಬೇರೆ ಬೇರೆ ಆಯಾಮಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ, ಬೇರೆ ಬೇರೆ ವಿಷಯಗಳಿಂದ ಬಂದಿರ್ತಾರೆ ಈ ಸಾಹಿತಿಗಳು ಅಥವಾ ಭಾಷಾಂತರಕಾರ. ಅವ್ರನ್ನ ಎಲ್ಲರನ್ನೂ ಕೂಡ ಸಂತೃಪ್ತಿಗೊಳಿಸ್ಬೇಕು. ಹಾಗಾಗಿ ಅದೊಂದು ಕಲೆನೇ ಆಗಿದೆ. ಆ ಒಂದು ಕಲೆನ ಕರಗತ ಮಾಡ್ಕೊಂಡಿರಿದ್ರೆ ಮಾತ್ರ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಓದುಗರನ್ನ ಮನಸೆಳೆಯುವಂತಿರಬೇಕು. ಹೀಗೆ ಸೃಷ್ಟಿಯಾದಂಥ ಈ ಸಾಹಿತ್ಯ, ಈ ಕಲೆ, ಈ ಭಾಷಾಂತರ ಏನಿದೆ, ಈ ಮೂಲ ಓದುಗರನ್ನ ಮನಸೆಳೆಯುವಂತೆ ಪುನಃ ಸೃಷ್ಟಿಯಾದ ಸಾಹಿತ್ಯನೂ ಕೂಡ ಬೇರೊಂದು ಭಾಷೆಯ ಓದುಗರನ್ನ ಮನಸೆಳೆಯಿರಬೇಕು. ಯಾವುದೋ ಒಂದು ಬೇರೆ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲೋ ಅಥವಾ ಮರಾಠಿ ಭಾಷೆಯಲ್ಲೋ ಸೃಷ್ಟಿಯಾಗಿರೋಂಥ ಕಾವ್ಯ, ಕಥೆ, ಕಾದಂಬರಿ ಏನಿದೆ, ಅಲ್ಲಿ ಓದುಗರನ್ನ ಹೇಗೆ ಹಿಡಿದಿಟ್ಟಿರಿದೆಯೋ, ಹೇಗೆ ಆಕರ್ಷಿಸಿದೆಯೋ, ಅದೇ ರೀತಿ ಇದು ನಮ್ಮ ಕನ್ನಡಕ್ಕೆ ತರ್ಜುಮೆ ಆದರೆ, ಭಾಷಾಂತರ ಆದರೆ, ಇಲ್ಲೂ ಕೂಡ ಅದೇ ರೀತಿ ನಮ್ಮ ಕನ್ನಡಿಗರನ್ನ, ಓದುಗರನ್ನ ತನ್ನತ್ತ ಸೆಳೆಯೋ ಹಂಗಿರಬೇಕು. ಆಸಕ್ತಿಯನ್ನು ಕೆರಳಿಸೋ ರೀತಿಯಲ್ಲಿರಬೇಕು. ಪುನಃಸೃಷ್ಟಿಯಾದಂಥ ಕಾವ್ಯ ಏನಿದೆ, ಕಾದಂಬರಿ ಏನಿದೆ, ಮೂಲ ಓದುಗರನ್ನ ಹೇಗೆ ತನ್ನ ಹತ್ರ ಸೆಳ್ಕೊಂಡಿದ್ಯೋ, ಹಾಗಾಗಿ ಪುನಃಸೃಷ್ಟಿಯಾಗಿರೋಂಥ ಕಾವ್ಯನೂ ಕೂಡ ಈ ಓದುಗರನ್ನು ಕೂಡ ತನ್ನತ್ತ ಆಕರ್ಷಿಸಬೇಕು, ಸೆಳೆಯೋ ಹಾಗಿರಬೇಕು. ಆ ರೀತಿಯಾಗಿ ಪದಗಳ ಪುಂಜವನ್ನು ಜೋಡಿಸಿರ್ಬೇಕು ಭಾಷಾಂತರಕಾರ. ಪುನಃಸೃಷ್ಟಿಯಾದಾಗ ಅಧಿಕೃತವಾಗುವುದು. ಪುನಃಸೃಷ್ಟಿಯಾದಾಗ ಇಲ್ಲಿ ಹೊಸ ಸೃಷ್ಟಿ ಆದಾಗ ಮಾತ್ರ ಇಲ್ಲಿ ಭಾಷಾಂತರ ಅನ್ನೋದು ಅಧಿಕೃತವಾಗ್ತಾ ಹೋಗುತ್ತೆ. ಅದು ತನ್ನ ಸಾಫಲ್ಯನ ಪಡ್ಕೊಳ್ತಾ ಹೋಗುತ್ತೆ. ಪುನಃಸೃಷ್ಟಿ ಎಂಬ ಹೆಸರಿಗೂ ಕೂಡ ಇಲ್ಲಿ ಅರ್ಹತೆ ಆಗೋದಿಲ್ಲ. ಹಾಗಾಗಿ ಅರ್ಹ ಆಗೋದಿಲ್ಲ. ಅದು ಪುನಃಸೃಷ್ಟಿಯಾದಾಗಲೇ ಆ ಕಲೆಯ ಕ್ಷೇತ್ರಕ್ಕೆ ಒಂದು ಅಧಿಕಾರವಾಣಿಯಾಗುತ್ತೆ, ಸಾಫಲ್ಯತೆನ ಪಡ್ಕೊಳ್ತಾ ಹೋಗುತ್ತೆ. ಈ ಭಾಷಾಂತರ ಕಲಾ ಮಾಧ್ಯಮ. ಭಾಷಾಂತರವನ್ನು ಕಲಾ ಮಾಧ್ಯಮ ಅಂತ ಪರಿಗಣಿಸಿರೋರು ಮತ್ತೊಬ್ಬ ವಿದ್ವಾಂಸರಾದಂಥ SV ರಘುನಾಥರಾಯರು. ಅವ್ರ ಹೇಳಿಕೆಯಂತೆ ಈ ಭಾಷೆ ಅನ್ನೋದು ಕಲಾ ಮಾಧ್ಯಮ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟರು? ಬೇರೊಂದು ಭಾಷೆಗೆ ಮೂಲ ಲೇಖನ ಭಾವನೆಗಳನ್ನು ಸ್ಪಷ್ಟವಾಗಿ ವರ್ಗಾಯಿಸೋದಕ್ಕೆ ಬಳಸುವಂಥ ಕಲೆಯೇ ಭಾಷಾಂತರ ಅನ್ನೋ ಒಂದು ಅರ್ಥದಲ್ಲಿ ಈ ಭಾವದ ಮತ್ತು ಸದೃಶ ಪರಿಣಾಮದ ಬಗ್ಗೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತೆ ಅಂತ ಕೂಡ ಹೇಳ್ತಾರೆ. ಭಾಷಾಂತರ ಅನ್ನೋದು ಕಲಾ ಮಾಧ್ಯಮ. ಯಾಕೆ ಅಂದರೆ ಈ ಬೇರೊಂದು ಭಾಷೆಗೆ ಇರೋಂಥ ಮೂಲ ಲೇಖನಗಳನ್ನ ತನ್ನ ಭಾವನೆಗಳಿಗೆ ಅಳವಡಿಸ್ಕೊಂಡು ಅದನ್ನು ಸ್ಪಷ್ಟವಾಗಿ, ಅಂದರೆ ಅರ್ಥಬದ್ಧವಾಗಿ, ಸ್ಪಷ್ಟವಾಗಿ ಅದನ್ನು ವರ್ಗಾಯಿಸೋದಕ್ಕೆ ಬಳಸೋವಂಥ ಕಲೆ ಇದೆಯಲ್ಲ, ಅದನ್ನೇ ಭಾಷಾಂತರ. ಹಾಗಾಗಿ ಇದೊಂದು ಕಲಾ ಮಾಧ್ಯಮ ಅಂತೇಳ್ಬಿಟ್ಟು SV ರಘುನಾಥರಾಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏಕೈಕ ಷರತ್ತು ಭಾವಗಳ ಸ್ಪಷ್ಟ ವರ್ಗಾವಣೆ. ಅದರ ಒಂದೇ ಒಂದು ಷರತ್ತು ಏನಪ್ಪ ಅಂತಂದರೆ, ಅಲ್ಲಿರುವಂಥ ಭಾವನೆಗಳೇನಿದ್ದಾವೆ, ಅಲ್ಲಿ ಅರ್ಥ ಏನಿದೆ, ಆ ಭಾವದ ಸಾದೃಶ್ಯತೆ ಏನಿದೆ, ಅದನ್ನು ಯಥಾವತ್ತಾಗಿ ಸ್ಪಷ್ಟವಾಗಿ ವರ್ಗಾವಣೆ ಮಾಡಬೇಕಾಗಿರುವಂಥದ್ದು ಈ ಭಾಷಾಂತರಕಾರನ ಕರ್ತವ್ಯ ಆಗಿದೆ. ಅದು ತನ್ನ ದೃಷ್ಟಿಯನ್ನು ಎಲ್ಲೂ ಕೂಡ ಹರಿಬಿಡದೆ ಆ ಏಕೈಕ ಷರತ್ತು ಏನಿದೆ, ಭಾವಗಳ ಸ್ಪಷ್ಟ ವರ್ಗಾವಣೆ ಏನಿದೆ, ಅದನ್ನು ಮಾಡಿದ್ರ ಕಡೆ ಮಾತ್ರ ತನ್ನ ಮನಸ್ಸನ್ನು ಭಾಷಾಂತರಕಾರ ಕೇಂದ್ರೀಕರಿಸಿರಬೇಕಾಗತ್ತೆ. ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ CPK ಹೇಳ್ತಾರೆ. ಏಕೈಕ ಷರತ್ತು ಈ ಭಾವಗಳ ಸ್ಪಷ್ಟವಾದ ವರ್ಗಾವಣೆ ಅಂತ SV ರಘುನಾಥರಾಯರು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಇನ್ನು ಈ ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಅಂತೇಳ್ಬಿಟ್ಟು CP ಕೃಷ್ಣಕುಮಾರ್ ಅವರು ಹೇಳ್ತಾರೆ. ಯಾಕೆ ಭಾಷಾಂತರ ಒಂದು ಕಲೆ?
ಸಾರ್ಥಕವಾದಂಥ ವಿಶೇಷಣವನ್ನು ಅವರು ಅಳವಡಿಸೋದ್ರ ಜೊತೆಗೆ CP ಕೃಷ್ಣಕುಮಾರ್ ಅವರು ತಮ್ಮ ವಿಶಿಷ್ಟ ಪರಿಭಾಷೆಯನ್ನು ಕೂಡ ಇಲ್ಲಿ ಸೂಚಿಸಿದ್ದಾರೆ. ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ. ಅದು ಕಲೆ ಮಾತ್ರವಲ್ಲ, ಅದು ಪ್ರಜ್ಞಾಪೂರ್ವಕವಾದಂಥ ಕಲೆ ಅಂತ ಕೂಡ ಹೇಳ್ತಾರೆ. ಯಾಕೆ? ಮೌಲಿಕ ಸಾಹಿತ್ಯದಲ್ಲಿ ಈ ಸೃಷ್ಟಿಯಲ್ಲಿ ತೊಡಗಿರೋಂಥ ವ್ಯಕ್ತಿ ಆವೇಶಕ್ಕೆ ವಶನಾಗಿ, ಯಾವುದೋ ಒಂದು ಆವೇಶಕ್ಕೆ ವಶನಾಗಿ ಅಥವಾ ಮೈಮರೆತು ತನ್ನ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸಬಹುದಾದರೂ ಕೂಡ ಈ ಭಾಷಾಂತರಕಾರ ಏನಿದ್ದಾನೆ ಕ್ಷಣ ಮಾತ್ರನೂ ಕೂಡ ಎಚ್ಚರ ತಪ್ಪೋಂಗಿಲ್ಲ. ಅವನೆಲ್ಲೂ ಕೂಡ ಎಚ್ಚರ ತಪ್ಪೋಂಗಿಲ್ಲ. ಅದನ್ನು ಓದ್ತಾ ಅವನು ಭಾಷಾಂತರ ಮಾಡ್ತಾ ಅರ್ಥಗಳನ್ನ ಹುಡುಕ್ತಾ, ಪದಗಳನ್ನ ಹುಡುಕ್ತಾ ಯಾವುದೋ ಒಂದು ಆವೇಶಕ್ಕೆ ಒಳಗಾಗ್ಬೋದು ಅಥವಾ ತಾನು ಮೈಮರ್ತು ಹೋಗ್ಬೋದು. ಏನೇ ಆದರೂ ಕೂಡ ಆ ಸೃಷ್ಟಿ ಕಾರ್ಯ ಏನಿದೆ, ಪುನಃಸೃಷ್ಟಿ ಕಾರ್ಯ ಏನಿದೆ, ಆ ನಿರ್ವಹಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಭಾಷಾಂತರ ಕೂಡ ಎಲ್ಲೂ ಕೂಡ ಎಚ್ಚರ ತಪ್ಪಂಗಿಲ್ಲ, ಕ್ಷಣನೂ ಕೂಡ ಎಚ್ಚರ ತಪ್ಪಂಗಿಲ್ಲ, ಆವೇಶಕ್ಕೆ ಒಳಗಾಗೋ ಹಾಗಿಲ್ಲ. ಎಚ್ಚರ ತಪ್ಪದೆ ಜಾಗರೂಕತೆಯಿಂದ ಭಾಷಾಂತರವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾಗಿದೆ. ಹಾಗಾಗಿ ಈ ಭಾಷಾಂತರ ಕೆಲಸ ಏನಿದೆ, ಭಾಷಾಂತರ ಮಾಡುವಂಥದ್ದು ಪ್ರಜ್ಞಾಪೂರ್ವಕವಾಗಿರುವಂಥ ಕಲೆ ಅಂತ ಹೇಳ್ಬಿಟ್ಟು ಡಾಕ್ಟರ್ CP ಕೃಷ್ಣಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅರ್ಥಗ್ರಹಣ ಸದೃಶ ಅಭಿವ್ಯಕ್ತಿಯ ಎಚ್ಚರ. ಈ ಭಾಷೆ ಅನ್ನೋದು ಹೇಗಿದೆಯಪ್ಪ ಅಂತಂದರೆ, ಇದು ಅರ್ಥಗ್ರಹಣದಲ್ಲಿ ಸದೃಶ ಅಭಿವ್ಯಕ್ತಿಯಲ್ಲಿ ಭಾಷಾಂತರಕಾರನ ಈ ಪ್ರತಿಭೆ, ವ್ಯುತ್ಪತ್ತಿ ಮತ್ತು ವೈದುಷ್ಯಗಳಿಗೆಲ್ಲ ಸದಾ ಜಾಗೃತವಾಗಿರಬೇಕು. ಅರ್ಥಗ್ರಹಣ ಅನ್ನೋದು ಸದೃಶ ಅಭಿವ್ಯಕ್ತಿಯ ಅವನ ಭಾಷಾಂತರಕಾರನನ್ನು ಸದಾ ಎಚ್ಚರಗೊಳಿಸಿರಬೇಕು. ಆ ಎಚ್ಚರಗೊಳಿಸೋದ್ರ ಜೊತೆಗೆ ಇಲ್ಲಿ ಪ್ರತಿಭೆ, ವಿದ್ವತ್ತು, ಶ್ರಮ, ಅನುಭವಗಳ ಸಂಗಮ ಕೂಡ ಆಗಿರಬೇಕಾಗುತ್ತೆ. ಪ್ರತಿಭೆ, ವ್ಯುತ್ಪತ್ತಿ, ವೈದೃಶ್ಯಗಳೆಲ್ಲ ಇಲ್ಲಿ ಈ ಭಾಷಾಂತರಕಾರನಿಗೆ ಜಾಗೃತವಾಗಿರುತ್ತೆ. ಸ್ವಲ್ಪ ಏನಾದರೂ ಮೈಮರೆತರೆ ಪ್ರಮಾದ ಸಂಭವಿಸುವಂಥದ್ದು, ಅರ್ಥ ವ್ಯತ್ಯಾಸ ಆಗುವಂಥ ಸಂದರ್ಭಗಳು ಇರುತ್ತವೆ. ಹಾಗಾಗಿ ಮೂಲ ಕೃತಿಗೆ ಎಲ್ಲೂ ಕೂಡ ದ್ರೋಹ ಆಗದೇ ರೀತಿಯಲ್ಲಿ, ಎಲ್ಲೂ ಕೂಡ ದೋಷ ಬರದೇ ರೀತಿಯಲ್ಲಿ ಭಾಷಾಂತರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ ಭಾಷಾಂತರ ಅನ್ನೋದು ಮೈಯೆಲ್ಲ ಕಣ್ಣಾಗಿ ಪುನಃಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಾದಂಥ ಮಹತ್ವಪೂರ್ಣ ಕಾರ್ಯ ಆಗಿದೆ. ಪ್ರತಿಭೆ, ವಿದ್ವತ್ತು, ಶ್ರಮ, ಅನುಭವಗಳ ಸಂಗಮ ಈ ಭಾಷಾಂತರ. ಈ ಭಾಷಾಂತರ ಕ್ರಿಯೆಯಲ್ಲಿ ನಾವು ಪ್ರತಿಭೆಯನ್ನು ನೋಡಬೇಕು. ಆ ಭಾಷಾಂತರಕಾರನಿಗೆ ಒಳ್ಳೆಯ ಪ್ರತಿಭೆ ಇದ್ದಾಗ ಮಾತ್ರ ಆ ಭಾಷಾಂತರ ಅನ್ನೋದು ಸರಿಯಾದ ರೀತಿಯಲ್ಲಿ, ಕ್ರಮಬದ್ಧವಾದ ರೀತಿಯಲ್ಲಿ ನಡೀತಾ ಬರುತ್ತೆ. ಇನ್ನು ವಿದ್ವತ್ತು, ಪಾಂಡಿತ್ಯ ಅನ್ನೋದು ಕೂಡ ಆ ಭಾಷಾಂತರಕಾರನಿಗಿರಬೇಕು. ಎರಡೂ ಭಾಷೆಗಳ ಅಲ್ಲಿ ವಿದ್ವತ್ತನ್ನು ಪಡೆದಿರಬೇಕು, ಪಾಂಡಿತ್ಯನ ಪಡೆದಿರಬೇಕು. ಶ್ರಮ ಅನ್ನೋದು ಇಲ್ಲಿ ವಿದ್ವತ್ತಿನ ಜೊತೆಗೆ ಪಾಂಡಿತ್ಯ ಜೊತೆಗೆ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ತಾನು ಶ್ರಮ ವಹಿಸಿದಷ್ಟು, ಹೆಚ್ಚು ಅರ್ಥವನ್ನು ತಿಳ್ಕೊಂಡಷ್ಟು, ಶಬ್ದಗಳನ್ನ ತಿಳ್ಕೊಂಡಷ್ಟು, ಶ್ರಮ ವಹಿಸಿದಷ್ಟು ಆ ಭಾಷಾಂತರ ಅನ್ನೋದು ತುಂಬ ಅರ್ಥಗರ್ಭಿತವಾಗಿ ಪುನಃಸೃಷ್ಟಿಯ ಕಾರ್ಯ ಸಾಂಗತವಾಗಿ ನಡೀತಾ ಬರುತ್ತೆ. ಅನುಭವಗಳ ಸಂಗಮ ಕೂಡ ಆಗಿದೆ. ಆ ಅನುಭವಗಳನ್ನ ಪಡ್ಕೊಂಡು ಅವನು ಆ ಸಂಗಮವನ್ನು, ಅಂದರೆ ಅನುಭವನ ತನ್ನಲ್ಲಿ ತಾನು ಅರ್ಥನ ಮಾಡಿಕೊಂಡು ತನ್ನ ಒಂದು ಅನುಭವನ ಪಡ್ಕೊಂಡು ಆ ಸೃಷ್ಟಿ ಕಾರ್ಯವನ್ನು ಮಾಡಿದಾಗ ಮಾತ್ರ ಈ ಭಾಷಾಂತರ ಕ್ರಿಯೆ ಏನಿದೆ, ಈ ಭಾಷಾಂತರ ಕಲೆ ಏನಿದೆ, ಆ ಶಬ್ದಕ್ಕೆ ಇರುವಂಥ ಈ ಮೂಲದ ಅರ್ಥದ ದೃಷ್ಟಿಯಿಂದ, ಅಧ್ಯಯನದ ಮೂಲದ ದೃಷ್ಟಿಯಿಂದ ಕಲೌ ಅಭ್ಯಾಸೆ, ಪರಿಶ್ರಮ ಏನಿದೆ ಅದರ ಪೂರ್ವಕವಾಗಿ ಇದು ಕರಗತವಾಗಿರಬೇಕಾಗಿರುವಂಥ ವಿದ್ಯೆ ಅನ್ನೋ ಒಂದು ಅರ್ಥದಲ್ಲಿ ಇದನ್ನು ಹೇಳ್ತಾ ಬರ್ತಾರೆ. ಹಾಗಾಗಿ ಒಬ್ಬ ಭಾಷಾಂತರಕಾರನಿಗೆ ಪ್ರತಿಭೆ ಇರಬೇಕು, ವಿದ್ವತ್ತಿರಬೇಕು, ಶ್ರಮ ಇರಬೇಕು, ಈ ಎಲ್ಲರ ಜೊತೆಗೆ ಅನುಭವಗಳ ಸಂಗಮ ಆಗಿರಬೇಕು ಈ ಭಾಷಾಂತರ ಅನ್ನೋದು. ಕಲಾತ್ಮಕ ವಿಜ್ಞಾನ ಅಥವಾ ವಿಜ್ಞಾನಾತ್ಮಕ ಕಲೆ. ಈ ಭಾಷೆ ಅನ್ನೋದು ಕಲೆ ಮಾತ್ರವಾಗಿರದೆ ಭಾಷಾಂತರವು ಒಂದು ಬಗೆಯ ಶಾಸ್ತ್ರೀಯವಾದ ಅಧ್ಯಯನ ಕೂಡ ಆಗಿದೆ. ಆದ್ದರಿಂದ ಇದು ಅತ್ತ ವಿಜ್ಞಾನವೂ ಅಲ್ಲ, ಈ ಕಡೆ ಕಲೆನೂ ಅಲ್ಲ. ವಿಜ್ಞಾನವೂ ಹೌದು, ಈ ಕಡೆ ಸಂಪೂರ್ಣ ಕಲೆನೂ ಅಲ್ಲ. ಆ ಕಲಾತ್ಮಕ ವಿಜ್ಞಾನ ಅಥವಾ ವಿಜ್ಞಾನಾತ್ಮಕ ಕಲೆ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ, ಈ ಕಲೆ ಮಾತ್ರವಾಗಿರದೆ ಅದೊಂದು ಬಗೆಯ ಶಾಸ್ತ್ರೀಯವಾಗಿರುವಂಥ ಅಧ್ಯಯನ ಆಗಿದೆ. ಹಾಗಾಗಿ ಇದನ್ನು ವಿಜ್ಞಾನನೂ ಹೌದು, ಕಲೆನೂ ಹೌದು ಅಂತ ಹೇಳ್ತಾರೆ. ಕಲೆ ಮತ್ತು ವಿಜ್ಞಾನದ ವೈಶಿಷ್ಟ್ಯಗಳನ್ನು ಈ ಭಾಷಾಂತರ ಕ್ಷೇತ್ರದಲ್ಲಿ ಅಪೂರ್ವವಾದಂಥ ರೀತಿಯಲ್ಲಿ ನಾವು ಬಳಸ್ತಾ ಬರ್ತೀವಿ. ಇದನ್ನು ಕೇವಲ ಕಲೆ ಮಾತ್ರ ಸೀಮಿತ ಮಾಡದೆ ಅಥವಾ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಮಾಡದೆ ಅದನ್ನು ವಿಜ್ಞಾನಾತ್ಮಕ ಕಲೆ ಅಂತಲೂ ಕೂಡ
ಕರೆಯೋದನ್ನು ನಾವು ನೋಡಿದ್ದೀವಿ. ಇದು ವೈಜ್ಞಾನಿಕವಾಗಿ ನಿರ್ವಹಿಸೋದರ ಹಿನ್ನೆಲೆಯಾಗಿ ಈ ಕಲೆಯ ಸಂಪರ್ಕದಿಂದ ದೂರ ಉಳಿಯುವ ವಿಜ್ಞಾನವನ್ನು ಕಲಾತ್ಮಕ ವಿಜ್ಞಾನ ಅಂತಲೂ ಕೂಡ ಕರೆಯೋದು ಉಚಿತ ಅಂತ ಹೇಳ್ತಾರೆ. ಭಾಷೆ, ದೇಹ, ಅರ್ಥ, ಆತ್ಮ. ಕಲೆ, ಶಾಸ್ತ್ರ ಎರಡೂ ಕೂಡ ಹೌದು. ನೋಡಿ, ಭಾಷೆ ಒಂದು ದೇಹ, ಭಾಷೆ ಅನ್ನೋದು ದೇಹ ಆದರೆ ಈ ಅರ್ಥವನ್ನು ಕೊಡುವಂಥದ್ದು ಆತ್ಮ ಆಗಿದೆ. ಆ ಭಾಷೆಗೆ ತಕ್ಕನಾಗಿರೋಂಥ ಅರ್ಥವನ್ನು ಕೊಡುವಂಥದ್ದು ಆತ್ಮ ಆಗಿದೆ. ಹಾಗಾಗಿ ಇದು ಕಲೆನೂ ಆಗಿದೆ, ಜೊತೆಗೆ ಶಾಸ್ತ್ರನೂ ಕೂಡ ಆಗಿದೆ. ದೇಹ ಆದರೆ ಶರೀರ ಇದ್ದಂಗೆ, ಭಾಷೆ ಅನ್ನೋದು ದೇಹ ಮತ್ತು ಶರೀರ ಇದ್ದಂಗೆ, ಮತ್ತು ಈ ಅರ್ಥ ಅನ್ನೋದು ಆತ್ಮ ಇದ್ದಂಗೆ, ಆತ್ಮವಿದ್ದಂತೆ. ಹಾಗಾಗಿ ಎಲ್ಲೂ ಕೂಡ ಭಾಷಾಂತರ ಮಾಡಬೇಕಾದಂಥ ಸಂದರ್ಭದಲ್ಲಿ ಆತ್ಮಕ್ಕೆ ಭಂಗ ಬಾರದಂತೆ ದೇಹಾಂತರ ಕಾರ್ಯ ನಡೆಸುವಂಥದ್ದೇ. ತನ್ನ ಆತ್ಮಕ್ಕೆ ಭಂಗ ಬಾರದೇ ರೀತಿಯಲ್ಲಿ ಭಾಷಾಂತರನ, ದೇಹವನ್ನು ಹಾಗೆ ದೇಹಾಂತರ ಕಾರ್ಯನ ನಡೆಸುವಂಥದ್ದೇ ಈ ಭಾಷಾಂತರ ಆಗುತ್ತೆ. ಹಾಗಾಗಿ ಈ ಸಾಹಿತ್ಯಕ್ಕೆ ಅನ್ವಯವಾಗುವಂಥ ಈ ಬುದ್ಧಿ ಭಾವಗಳ, ಬುದ್ಧಿ ಜೊತೆಗೆ ಭಾವನೆ ಎರಡೂ ಕೂಡ ಸಮ್ಮಿಳಿತ ಆಗಿರೋಂಥ ಈ ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಭಾಷಾಂತರಕ್ಕೂ ಅನ್ವಯ ಆಗುತ್ತೆ. ಬುದ್ಧಿ ಮತ್ತು ಭಾವನೆಗಳು ಎರಡೂ ಸೇರಿಕೊಂಡು ವಿದ್ಯುದಾಲಿಂಗನ ಒಂದಕ್ಕೊಂದು ಬಿಡಿಸಲಾಗಿರುವಂಥ ನಂಟನ್ನು ಹೊಂದ್ಕೊಂಡಾಗ ಮಾತ್ರ ಇದು ಭಾಷಾಂತರಕ್ಕೂ ಕೂಡ ಅನ್ವಯ ಆಗುತ್ತೆ. ಆಗಿದ್ದಾಗ ಮಾತ್ರ ಭಾಷಾಂತರ ಅನ್ನೋದು ಯಶಸ್ವಿಯಾಗಿ ಅದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾಷಾಂತರವು ಕಲೆಯೂ ಹೌದು, ಶಾಸ್ತ್ರವೂ ಹೌದು ಅನ್ನೋದಂತೂ ಸಮರ್ಪಕವಾಗಿರುವಂಥ ಕ್ರಿಯೆನೇ ಆಗಿದೆ, ಕಲೆಯೂ ಆಗಿದೆ. ಹಾಗಾಗಿ ಈ ಭಾಷಾಂತರ ಕಲೆಯೂ ಆಗಿದೆ, ಶಾಸ್ತ್ರವೂ ಆಗಿದೆ, ಎಲ್ಲವೂ ಆಗಿದೆ, ವಿಜ್ಞಾನಾತ್ಮಕ ಕಲೆಯೂ ಆಗಿದೆ ಅಂತ ನಮ್ಮ ಭಾಷಾಂತರಕಾರರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಪರಾಮರ್ಶನ ಗ್ರಂಥಗಳು. ಈ ಒಂದು ಅವಧಿಯ ನಾನು ಬೋಧನಾ ಅವಧಿಯನ್ನು ಸಿದ್ಧಪಡಿಸಲು ಪರಾಮರ್ಶನ ಮಾಡಿರುವಂಥ ಗ್ರಂಥಗಳು: BA 6ನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ, ಸಾಹಿತ್ಯ ಸೌರಭ ಪತ್ರಿಕೆ 7, ಪ್ರಧಾನ ಸಂಪಾದಕರು ಪ್ರೊಫೆಸರ್ ಅಣ್ಣಮ್ಮ, ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು. 2ನೇ ಪುಸ್ತಕ ಭಾಷಾಂತರ ಸಾಂಸ್ಕೃತಿಕ ನೆಲೆಗಳು, ಡಾಕ್ಟರ್ ಕವಿಗೌಡ ಬೀಚನಹಳ್ಳಿ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. ಧನ್ಯವಾದ.